So let's start with the dynamic documents with the JavaScript. Okay, so let's see the introduction of dynamic HTML. So that means dhtml is a collection of technologies used together to create an interactive and animated websites by using combination of that means so dhtml is a collection of technologies, okay, so use it together to create interactive and animated websites. That means so ಏನಂದ್ರೆ so dhtml ಅಂದರೆ using that is a collection of technologies ಅಂದರೆ number of collection technologies ಇರುತ್ತೆ. ಸೊ ಹಾಗೆ ಸೊ create interactive and animated websites. ಸೊ ಇಂಟರಾಕ್ಟಿವ್ ಆ್ಯಂಡ್ ಆ್ಯನಿಮೇಟೆಡ್ ವೆಬ್ಸೈಟ್ಸ್, ದಟ್ ಮೀನ್ಸ್ ಇಂಟರಾಕ್ಟಿವ್ ಆಗೂ ಇರುತ್ತೆ ಮತ್ತು ವೆಬ್ಸೈಟ್ಸ್ ತುಂಬ ಆ್ಯನಿಮೇಟೆಡ್ ವೆಬ್ಸೈಟ್ಸ್ ಇರುತ್ತೆ, ಅಂದರೆ ಆ್ಯನಿಮೇಷನ್ ಗೊತ್ತಿದೆ. ಬೈ ಯೂಸಿಂಗ್ ದ ಕಾಂಬಿನೇಷನ್ ಆಫ್ ಇದೆಲ್ಲ ಯಾವುದರಿಂದ ಕಾಂಬಿನೇಷನ್ ಆಗುತ್ತೆ ಅಂದರೆ ಸ್ಟ್ಯಾಟಿಕ್ ಮಾರ್ಕಪ್ ಲ್ಯಾಂಗ್ವೇಜ್ ದಟ್ ಈಸ್ HTML, ಕ್ಲೈಂಟ್ ಸೈಡ್ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ದಟ್ ಈಸ್ JavaScript, and also using the DOM, that means document object model. Okay, so next, so let's repeat once. dhtml is a collection of technologies used together to create interactive and animated websites by using combination of static markup language, that means HTML, client side scripting language that is JavaScript, and also DOM, that is document object model. So next, positioning elements. ಸೊ ಇದರಲ್ಲಿ ತುಂಬ ಟಾಪಿಕ್ಸ್ ಇದೆ, ಅದರಲ್ಲಿ ಫಸ್ಟ್ ಟಾಪಿಕ್ ಪೊಸಿಷನಿಂಗ್ ಎಲಿಮೆಂಟ್ಸ್. ಸೊ ದಿಸ್ ಫೀಚರ್ ಮೇಕ್ಸ್ ಇಟ್ ಪಾಸಿಬಲ್ ಟು ಮೂವ್ ಆಬ್ಜೆಕ್ಟ್ಸ್ ಡಿಫ್ರೆಂಟ್ ಸೆಕ್ಷನ್ ಆಫ್ ಪೇಜ್. ಸೊ ಈ ಪೊಸಿಷನಿಂಗ್ ಎಲಿಮೆಂಟ್ಸ್ ಏನು ಮಾಡುತ್ತೆ ಅಂದರೆ ಒಂದು ಪೇಜಲ್ಲಿ ಒಂದು ಟೆಕ್ಸ್ಟನ್ನು ನಾವು ಎಲ್ಲಿ ಮೂವ್ ಮಾಡ್ಬೋದು, ಅಂದರೆ ಪೊಸಿಷನ್ ಆ ಇಮೇಜ್ ಆಗಲಿ ಒಂದು ಟೆಕ್ಸ್ಟ್ ಆಗಲಿ ಯಾವುದೇ ಆಗಲಿ ನಾವು ಡಿಫ್ರೆಂಟ್ ಸೆಕ್ಷನ್ಸ್ಗೆ ಮೂವ್ ಮಾಡ್ಬೋದು. ಸೊ ಯಾವ್ಯಾವ ಟೈಪ್ಸ್ ಇದ್ದಾವೆ ಅಂದರೆ ಫಸ್ಟ್ ಒನ್ ಮೂವ್ ಟೆಕ್ಸ್ಟ್ ಆ್ಯಂಡ್ ಇಮೇಜಸ್, ಕ್ರಿಯೇಟ್ ಆ್ಯನಿಮೇಷನ್, ಕ್ರಿಯೇಟ್ ಟೂಲ್ ಟಿಪ್ಸ್, ಸ್ಕ್ರಾಲಿಂಗ್ ಟೆಕ್ಸ್ಟ್ ಎಕ್ಸೆಟ್ರಾ. ಒಂದು ಪೇಜಲ್ಲಿ ಏನೇನೆಲ್ಲ ಮಾಡ್ಬೋದು ಅಂತ ನಾವು ಪೊಸಿಷನಲ್ ಎಲಿಮೆಂಟ್ಸ್ ಫೀಚರ್ ಯೂಸ್ ಮಾಡಿಕೊಂಡು. ಸೊ ಮೂವ್ ಟೆಕ್ಸ್ಟ್ ಆ್ಯಂಡ್ ಇಮೇಜಸ್, ಕ್ರಿಯೇಟ್ ಆ್ಯನಿಮೇಷನ್, ಕ್ರಿಯೇಟ್ ಟೂಲ್ ಟಿಪ್ಸ್, ಸ್ಕ್ರಾಲಿಂಗ್ ಟೆಕ್ಸ್ಟ್. ಓಕೆ, ಸೊ ನೆಕ್ಸ್ಟ್ ಟೈಪ್ಸ್ ಆಫ್ ಪೊಸಿಷನಿಂಗ್. ಸೊ ಡಿಫ್ರೆಂಟ್ ವ್ಯಾಲ್ಯೂಸ್ ಫಾರ್ ಪೊಸಿಷನ್ ಪ್ರಾಪರ್ಟೀಸ್ ಆರ್ given below. So static, relative, absolute, fixed. So different types of properties andre yavu static, relative, absolute, fixed. Okay, let's see one by one. So next, so first one, static. Elements are positioned as they occur in the normal document flow. ಸ್ಟ್ಯಾಟಿಕ್ ಪೊಸಿಷನ್ ಅಂದರೆ ನಾವು ಯಾವುದೇ ಒಂದು ನಾರ್ಮಲ್ ಪೊಸಿಷನ್ ಇಟ್ಟಿದ್ರೆ ಅದು ಹಾಗೆ ಸ್ಟ್ಯಾಟಿಕ್ ಆಗಿರುತ್ತೆ, ಅಂದರೆ ಕಾನ್ಸ್ಟೆಂಟ್ ಆಗಿರುತ್ತೆ, ಅಂದರೆ ನಾರ್ಮಲ್ ಡಾಕ್ಯುಮೆಂಟ್ ಫ್ಲೋ ಅಲ್ಲಿ ಇರುತ್ತೆ. ಸೊ ರಿಲೇಟಿವ್ ಪೊಸಿಷನಿಂಗ್ ಮೀನ್ಸ್ ಮೂವ್ಸ್ ದ ಬಾಕ್ಸ್ ರಿಲೇಟಿವ್ ಟು ಇಟ್ಸ್ ಒರಿಜಿನಲ್ ಪೊಸಿಷನ್ ಇನ್ ದ ಫ್ಲೋ. ಸೊ ಇದರಲ್ಲಿ ರಿಲೇಟಿವ್ ಅಂದ್ರೆ ಸೊ ಒನ್ಸ್ ನಾವು ಪೊಸಿಷನ್ಗೆ ಒಂದು ಪೇಜಲ್ಲಿ ನಾವು ಮೂವ್ ಮಾಡ್ತಾ ಇದ್ದರೆ ಸೊ ರಿಲೇಟಿವ್ ಅಂದರೆ ಅದು ಒರಿಜಿನಲ್ ಪ್ಲೇಸಿಗೆ ಮೂವ್ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ಈಸ್ ಅಬ್ಸಲ್ಯೂಟ್. Elements are removed from the document flow entirely and positioned relative to a containing element. ಸೊ ಅಂದರೆ ಅಬ್ಸಲ್ಯೂಟಾಗಿ ಎಲ್ಲಿರುತ್ತೆ, ಸೊ ಸಪೋಸ್ ಎಲಿಮೆಂಟ್ಸ್ ಆರ್ ರಿಮೂವ್ ಫ್ರಮ್ ದ ಡಾಕ್ಯುಮೆಂಟ್ ಫ್ರಮ್ ದ ಫ್ಲೋ ಎಂಟೈರ್ಲಿ. ಸೊ ಒಂದು ಫ್ಲೋ ಮಾಡಬೇಕಾದ್ರೆ ಸೊ ರಿಮೂವ್ ಆಗಿದ್ದರೆ ಸೊ ಆ್ಯಂಡ್ ಪೊಸಿಷನಲ್ ಎಲಿಮೆಂಟ್ಸ್ ಪೊಸಿಷನಲ್ ರಿಲೇಟಿವ್ ಟು ಎ ಕಂಟೈನಿಂಗ್ ಎಲಿಮೆಂಟ್. ಸೊ ಯಾವ್ದು ರಿಲೇಟಿವ್ ಆಗಿರುತ್ತೆ ಆ ಕಂಟೈನಿಂಗ್ ಅಬ್ಸಲ್ಯೂಟಾಗಿ ರಿಮೂವ್ ಆಗಿರುತ್ತೆ, ಅಂದರೆ ಅಬ್ಸಲ್ಯೂಟ್ಲಿ. ಸೊ ನೆಕ್ಸ್ಟ್ ಒನ್ ಇಸ್ ಫಿಕ್ಸ್ಡ್. ಎಲಿಮೆಂಟ್ ಸ್ಟೇಸ್ ಇನ್ ಎ ಒನ್ ಪೇಜ್ ಇನ್ ಎ ವಿಂಡೋ ಈವನ್ ವೆನ್ ದ ಡಾಕ್ಯುಮೆಂಟ್ ಸ್ಕ್ರಾಲ್ಸ್. ಸೊ ಫಿಕ್ಸ್ಡ್ ಅಂದರೆ ಯಾವುದಾದ್ರೂ ಒಂದು ಕಡೆ ಫಿಕ್ಸ್ ಆಗಿರುತ್ತೆ, ಈವನ್ ನಾವು ಸ್ಕ್ರಾಲ್ ಮಾಡೋದಕ್ಕೆ ಕೂಡ ಅದು ಪೊಸಿಷನು ಚೇಂಜ್ ಆಗೋದಿಲ್ಲ. Next is specifying the position. So actual position is specified with the 4 offset properties. One actual position specified in the 4 offset properties, that is top, right, bottom, left. Okay, so ಯಾವ್ಯಾವೆಲ್ಲ 4 section specified positions ಇದಾವೆ, ಒಂದು ಟಾಪ್, ರೈಟ್, ಬಾಟಮ್, ಲೆಫ್ಟ್. ಲೆಟ್ಸ್ ಸಿ ದ ಎಕ್ಸಾಂಪಲ್. ಸೊ ಸ್ಕ್ರಿಪ್ಟ್ ಸ್ಟೈಲ್, ಟೈಪ್ ಟೆಕ್ಸ್ಟ್ ಆರ್ CSS. ಸೊ ಐ ಆಮ್ ಗಿವಿಂಗ್ ದ ID ಸೆಲೆಕ್ಟರ್ ಹೇಳಬೇಕಾದ್ರೆ ಹೇಳಿದ್ದೀನಿ ನಿಮಗೆ CSS ಮಾಡಬೇಕಾದ್ರೆ. ಸೊ ಹ್ಯಾಶ್ ಡಿಫೈನ್ಸ್ ದ ID. ಸೊ ID ಏನು ಕೊಡ್ತಾಯಿದ್ದೀನಿ, ಫಸ್ಟ್ ಅಂತ ಕೊಡ್ತಾಯಿದ್ದೀನಿ. ಓಕೆ, ಸೊ ಪೊಸಿಷನ್ ಅಬ್ಸಲ್ಯೂಟ್, ಟಾಪ್ 60 ಪಿಕ್ಸೆಲ್, ಲೆಫ್ಟ್ 20 ಪಿಕ್ಸೆಲ್, ಕ್ಲೋಸ್ ದ ಬ್ರ್ಯಾಕೆಟ್, ಸ್ಟಾರ್. ಅಂದರೆ ಸೊ ಎಲ್ಲಿ ನಾವು ಫಿಕ್ಸ್ಡ್ ಮಾಡಿರ್ತೀವಿ ಅದು ನನಗೆ
ಟಾಪಲ್ಲಿ 60 ಪಿಕ್ಸೆಲ್ ಬಿಡುತ್ತೆ, ಸೊ ಲೆಫ್ಟಲ್ಲಿ 20 ಪಿಕ್ಸೆಲ್ ಬಿಡುತ್ತೆ. ಓಕೆ, ಆಮೇಲೆ ನಾವೇನು ಡೇಟಾ ಕೊಟ್ಟಿರ್ತೀವಿ ಆ ಡೇಟಾ ಇಲ್ಲಿ ಟೈಪ್ ಅಂದರೆ ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ let's see the example for absolute positioning. So I'm opening the HTML tag, I'm opening the head section, I'm opening the title tag. So in title tag I'm giving the title as a absolute position and closing the title tag. So next style type is equals text or CSS. ಸೊ ಸ್ಟೈಲನ್ನು ಓಪನ್ ಮಾಡ್ತಾ ಇದ್ದೀನಿ, ಅದು ಯಾವ ರೀತಿಯಾಗಿರುತ್ತೆ, ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್ ಆಗಿರುತ್ತೆ. ಸೊ ಅಗೇನ್ I'm creating the ID as second. ಸೊ ಸೆಕೆಂಡ್ಗೆ ನಾನು ಏನೇನೆಲ್ಲ ಪ್ರಾಪರ್ಟೀಸ್ ಕೊಡ್ತಾ ಇದ್ದೀನಿ ಅಂದರೆ ಪೊಸಿಷನ್ ಅಬ್ಸಲ್ಯೂಟು, ಟಾಪ್ 100 ಪಿಕ್ಸೆಲ್, ಲೆಫ್ಟ್ 100 ಪಿಕ್ಸೆಲ್, ಬ್ಯಾಕ್ಗ್ರೌಂಡ್ ಕಲರ್ ಯೆಲ್ಲೋ. ಓಕೆ, ಸೊ ಕ್ಲೋಸ್ ದಿಸ್ ID. So next close the style and close the head. Okay, so next opening the body tag. So in body tag I am opening the paragraph. So ID equals first, this is the first para, close the paragraph. So we know that so slash ಅಲ್ಲಿ ಒಂದ್ಸರಿ ನಾವು ಕ್ಲೋಸ್ ಮಾಡಿದ್ರಲ್ಲ ನೆಕ್ಸ್ಟ್ ಪ್ಯಾರಾಗ್ರಾಫ್ಗೆ ನೆಕ್ಸ್ಟ್ ಲೈನ್ಗೆ ಹೋಗುತ್ತೆ ಅಂತ. ಸೊ ನೆಕ್ಸ್ಟ್ ಪ್ಯಾರಾಗ್ರಾಫ್ ID equals second, this is second paragraph. Next again paragraph equals third, this is a third paragraph, closing the body, closing the HTML tag. So let's see is the output. Okay, absolute positioning output. ನಾವೇನು ಪ್ರಾಪರ್ಟೀಸ್ ಕೊಟ್ಟಿದ್ದೀವಿ, ಸೆಕೆಂಡ್ ಅನ್ನೋದು ಸೊ ಏನೇನಾಗಿ ಅಬ್ಸಲ್ಯೂಟ್ ಆಗಿರುತ್ತೆ, ಆ್ಯಂಡ್ ಟಾಪಲ್ಲಿ 100 ಪಿಕ್ಸೆಲು, ಲೆಫ್ಟಲ್ಲಿ 150 ಪಿಕ್ಸೆಲು, ಬ್ಯಾಕ್ಗ್ರೌಂಡ್ ಕಲರ್ ಏನಿರುತ್ತೆ ಯೆಲ್ಲೋ ಇರುತ್ತೆ. ಓಕೆ, ಲೆಟ್ಸ್ ಸಿ ದ ಔಟ್ಪುಟ್. ಸೊ ದಿಸ್ ಸೊ ಫಸ್ಟ್ ಆ್ಯಸ್ ಯೂಶಲಿ ಫಸ್ಟ್ ನಾವೇನೇ ಯಾವುದೇ ರೀತಿ ಕ್ರಿಯೇಟ್ ಮಾಡಿಲ್ಲ, ಸೊ ಏನಿದ್ರೆ ಅದು ಪ್ರಿಂಟ್ ಆಗುತ್ತೆ. ದಿಸ್ ಇಸ್ ಫಸ್ಟ್ ಪ್ಯಾರಾಗ್ರಾಫ್. ಸೊ ಸೆಕೆಂಡ್ ಪ್ಯಾರಾಗ್ರಾಫ್ ಅಂದ ತಕ್ಷಣ ಸೊ ID ಸೆಕೆಂಡ್ ಅಂತ ತಗೊಂಡ ತಕ್ಷಣ ಎಲ್ಲೋಗುತ್ತೆ, ಸ್ಟೈಲಿಗೆ ಹೋಗುತ್ತೆ. ಸ್ಟೈಲ್ಗೆ ಹೋದಾಗ ನಾವೇನೇನು ಕೊಟ್ಟಿದ್ದೀವಿ, ಟಾಪು, ಲೆಫ್ಟು, ಬ್ಯಾಕ್ಗ್ರೌಂಡ್. ಸೊ ಟಾಪಲ್ಲಿ 100 ಪಿಕ್ಸೆಲ್ ಬಿಡುತ್ತೆ, ಸೊ ಲೆಫ್ಟ್ ಸೈಡಲ್ಲಿ 150 ಪಿಕ್ಸೆಲ್ ಬಿಡುತ್ತೆ. ಆಮೇಲಿಂದ ದಿಸ್ ಇಸ್ ಅ ಸೆಕೆಂಡ್ ಪ್ಯಾರಾ ಅಂತ ಡಿಸ್ಪ್ಲೇ ಮಾಡುತ್ತೆ. ಅದ್ರ ಜೊತೆಗೆ ಇದ್ರ ಬ್ಯಾಕ್ಗ್ರೌಂಡ್, ಜಸ್ಟ್ ಇದರದ್ದು ಬ್ಯಾಕ್ಗ್ರೌಂಡ್ ಮಾತ್ರ ಯಾವ ಕಲರ್ ಇರುತ್ತೆ, ಯೆಲ್ಲೋ ಕಲರ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ವಿಲ್ ಗೋ ವಿತ್ ದ ನೆಕ್ಸ್ಟ್. ಓಕೆ, ಅಂಡರ್ಸ್ಟುಡ್. ನೆಕ್ಸ್ಟ್ ಒನ್ ಈಸ್ ರಿಲೇಟಿವ್ ಪೊಸಿಷನಿಂಗ್. Example for relative positioning. Okay, so I am opening HTML, I am opening head, I am opening a style tag. In style tag I am dividing the page using the div. So I am giving the div dot relative, position relative ಕೊಟ್ಟಿದ್ದೀನಿ, left 30 pixel, border 3 pixel, solid ash red ಅಂದರೆ ರೆಡ್ ಕಲರಲ್ಲಿ ಇರುತ್ತೆ. ಸೊ ಕ್ಲೋಸಿಂಗ್ ದಿಸ್ flag bracket, close the style sheet, close the head. Next opening the body. ಸೊ ಬಾಡಿ ಓಪನ್ ಮಾಡಿದ್ಮೇಲೆ ಹೆಡ್ಡಿಂಗ್ 2 ಕೊಡ್ತಾ ಇದ್ದೀನಿ, ಪೊಸಿಷನ್ ಕೋಲನ್ ರಿಲೇಟಿವ್. ಸೊ ಕ್ಲೋಸಿಂಗ್ ದ ಹೆಡ್ ಸೆಕ್ಷನ್, ಹೆಡ್ 2. ಓಕೆ, ಹೆಡ್ಡಿಂಗ್. ಸೊ ನೆಕ್ಸ್ಟ್ ಐ ಆಮ್ ಓಪನಿಂಗ್ ದ ಪ್ಯಾರಾಗ್ರಾಫ್, ಐ ಆಮ್ ಗಿವಿಂಗ್ ಆನ್ ಸೆಂಟೆನ್ಸ್, ಅನ್ ಎಲಿಮೆಂಟ್ ವಿತ್ ದ ಪೊಸಿಷನ್ ರಿಲೇಟಿವ್ ಈಸ್ positioned relative to its normal position. So an element with position relative is positioned relative to its normal position. So I am again opening the div, class equals relative ಅಂತ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ this div element has position relative. So closing this div tag, closing this body, closing the HTML. ಓಕೆ, ಸೊ ಲೆಟ್ಸ್ ಸಿ ದ ಔಟ್ಪುಟ್. ಸೊ ನಾನು ಆಲ್ರೆಡಿ ಏನು ಕೊಟ್ಟಿದ್ದೆ, ನಾನು ಏನು ಡಿಸ್ಪ್ಲೇ ಮಾಡಬೇಕಂತ. ಸೊ ಇಲ್ಲಿ ಪೊಸಿಷನ್ ಡಾಟ್ ರಿಲೇಟಿವ್ ಅಂತ ಇದೆ, ಸೊ ಅದು ಡಿಸ್ಪ್ಲೇ ಆಗುತ್ತೆ ಸ್ಟಾರ್ಟಿಂಗ್. ಅದಾದಮೇಲೆ ಸೆಂಟೆನ್ಸ್ ಡಿಸ್ಪ್ಲೇ ಆಗುತ್ತೆ. ಸೊ ಆನ್ ಎಲಿಮೆಂಟ್ ವಿತ್ ದ ಪೊಸಿಷನ್ ಏನು ಸೆಂಟೆನ್ಸ್ ಇದೆ ಅದು ಡಿಸ್ಪ್ಲೇ ಆಗುತ್ತೆ. ಸೊ ಇಲ್ಲಿ ಸೊ div ಕ್ಲಾಸ್ ಈಕ್ವಲ್ಸ್ ರಿಲೇಟಿವ್ ಅಂತ ಕೊಟ್ಟಿದ್ದೀನಿ. ಸೊ ಅಂದರೆ ಇಲ್ಲಿ ಕಾಲ್ ಮಾಡುತ್ತೆ. ಕಾಲ್ ಮಾಡಿದಾಗ ನಾನು ಇಲ್ಲಿ ಏನೇನು ಪೊಸಿಷನ್ ಕೊಟ್ಟಿದ್ದೀನಿ ಆ ಪೊಸಿಷನಲ್ಲಿ ಈ ಸೆಂಟೆನ್ಸು ಡಿಸ್ಪ್ಲೇ ಆಗುತ್ತೆ. ಅಂದರೆ ಲೆಫ್ಟ್ 30 ಪಿಕ್ಸೆಲು, ಬಾರ್ಡರ್ 3 ಪಿಕ್ಸೆಲ್, ಸಾಲಿಡ್ ರೆಡ್ ಕಲರಲ್ಲಿರುತ್ತೆ. ಓಕೆ, ಸೊ ಪೊಸಿಷನ್ನು ರಿಲೇಟಿವ್ ಆಗಿರುತ್ತೆ. ಸೊ ಸೀರಿಯಸ್ ಎಲ್ಲ ಆದಮೇಲೆ ಅಂದರೆ ಫಸ್ಟಿಗೆ ನಾನು ಇಲ್ಲಿ ಕಾಲ್ ಮಾಡ್ತಾ ಇದ್ದೀನಿ, ರಿಲೇಟಿವ್ ಕಾಲ್ ಮಾಡಿದಾಗ ಮಾತ್ರ ಅಲ್ಲಿ ಹೋಗುತ್ತೆ. ಓಕೆ, ಸೊ ಅದು ಡಿಸ್ಪ್ಲೇ ಆಗುತ್ತೆ. ಬಾರ್ಡರು 3 ಪಿಕ್ಸೆಲ್ ಇರುತ್ತೆ, ವಿ ನೋನ್ ದಟ್. ಓಕೆ, ಸೊ ಲೆಫ್ಟ್ ಸೈಡ್ 30 ಪಿಕ್ಸೆಲ್ ಬಿಟ್ಟಿರುತ್ತೆ. Okay, so next we'll go with the moving elements. Let's see the example for moving elements. So HTML tag open ಮಾಡಿದ್ದೀನಿ, next style tag ಅನ್ನು open ಮಾಡಿದ್ದೀನಿ. So here I am giving the hash
ಕಂಟೈನರ್ ಅಂದರೆ ಐ ಡಿನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಕಂಟೈನರ್ ಅಂತ ಹೇಳಿ. ಸೊ ಅದಕ್ಕೆ ಏನೇನೆಲ್ಲ ಪ್ರಾಪರ್ಟೀಸ್ ಕೊಡ್ತಾ ಇದ್ದೀನಿ, ವಿಡ್ತ್ 400 ಪಿಕ್ಸೆಲ್, ಹೈಟ್ 400 ಪಿಕ್ಸೆಲ್, ಪೊಸಿಷನ್, ರಿಲೇಟಿವ್, ಬ್ಯಾಕ್ಗ್ರೌಂಡ್ ಕಲರ್ yellow. Okay, so close the bracket. Again I am creating the another id that has animate. So width ಇದಕ್ಕೆ ಏನೇನೆಲ್ಲ ಪ್ರಾಪರ್ಟೀಸ್ ಇದೆ ಅಂದರೆ width 50 ಪಿಕ್ಸೆಲ್, height 50 ಪಿಕ್ಸೆಲ್, so position absolute, background color red. Okay, so close this flower bracket, close the style tag and open the body tag. Okay, next ಪ್ಯಾರಾಗ್ರಾಫ್ ಬಟನ್ ಕೊಡ್ತಾ ಇದ್ದೀನಿ. ಬಟನ್ ಆನ್ ಕ್ಲಿಕ್, ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಫಂಕ್ಷನ್ ಕಾಲ್ ಆಗಬೇಕು. ಏನು ಫಂಕ್ಷನ್ ನೇಮ್ ಏನು ಕೊಡ್ತಾ ಇದ್ದೀನಿ, ಮೈ ಮೂವ್ ಅಂತ ಕೊಡ್ತಾ ಇದ್ದೀನಿ. ಓಕೆ, ಸೊ ಬಟನ್ ನೇಮ್ ಏನು ಕೊಡ್ತಾ ಇದ್ದೀನಿ, ಕ್ಲಿಕ್ ಮೀ ಅಂತ ಬಟನ್ ನೇಮ್ ಕೊಡ್ತಾ ಇದ್ದೀನಿ. ಓಕೆ, ಸೊ ನೆಕ್ಸ್ಟ್ div id ಈಕ್ವಲ್ಸ್ ಕಂಟೈನರ್. ಓಕೆ, ಕಾಲ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಅಗೇನ್ id ಈಕ್ವಲ್ಸ್ ಆ್ಯನಿಮೇಟ್. ಓಕೆ, ಕ್ಲೋಸ್ ದಿಸ್ div. ಓಕೆ, ಸೊ ಇಲ್ಲಿ ಒಂದು ಅಬ್ಸರ್ವ್ ಮಾಡಿ, ಒಂದು ಡಿವಿಷನಲ್ಲಿ ಮತ್ತೊಂದು ಡಿವಿಷನ್ ಓಪನ್ ಮಾಡಿ, ಫಸ್ಟ್ ಅದನ್ನು ಕ್ಲೋಸ್ ಮಾಡಿ, ಆಮೇಲೆ ಇನ್ನೊಂದು ಕ್ಲೋಸ್ ಮಾಡಿದ್ದೀನಿ. ಓಕೆ, ಅಬ್ಸರ್ವ್ ಮಾಡಿದ್ರೆ ನೆಕ್ಸ್ಟ್ ಓಪನ್ ದ ಸ್ಕ್ರಿಪ್ಟ್. ಓಕೆ, ಸೊ ಓಪನ್ ದ ಸ್ಕ್ರಿಪ್ಟ್ ನಾನು ಮೇನ್ ಫಂಕ್ಷನ್ ನೇಮ್ ಕೊಟ್ಟಿದ್ದೀನಿ ಮೈ ಮ್ಯೂ. ಫಂಕ್ಷನ್ ಮೈ ಮೂವ್ ಅಂತ ಕೊಟ್ಟು ವಾರ್ ಎಲಿಮೆಂಟ್ ಈಕ್ವಲ್ಸ್ ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ಐ ಡಿ ಆ್ಯನಿಮೇಟ್. Okay, so again where position equals 0, where id equals set interval, so frame, 5. next function frame, again function frame ಅನ್ನು ಕೊಡ್ತಾ ಇದ್ದೀನಿ. function frame if position equal to 350, clear interval id, else next position plus element dot style dot top equals position plus pixel, so element dot style left equals position dot pixels. Close this else part, close this condition and close this function part. So close this script, close this body, close this html. So last ನಾನು ಆಲ್ರೆಡಿ ಹೇಳಿದ್ದೀನಿ, ನನಗೆ ಎರಡು ಇದು ಐ ಡಿನ ಕ್ರಿಯೇಟ್ ಮಾಡ್ಕೊಂಡು ಒಂದು ಕಂಟೈನರ್, ಒಂದು ಆ್ಯನಿಮೇಟ್ ಪ್ರಾಪರ್ಟೀಸ್ ಎಲ್ಲ ಕೊಟ್ಟಿದ್ದೀವಿ. ಸೊ ಅಬ್ಸರ್ವ್ ಹಿಯರ್ ಒಂದು ಬಟನ್ ಕೊಟ್ಟಿದ್ದೀನಿ ಕ್ಲಿಕ್ ಮೀ ಅಂತ. ಓಕೆ, ಸೊ ಅಗೇನ್ ಒಂದು ಪೇಜಲ್ಲಿ ಡಿವೈಡ್ ಮಾಡಿದ್ದೀನಿ, ಒಂದು ಕಂಟೈನರು, ಒಂದು ಆ್ಯನಿಮೇಟ್. ಸೊ ಇಲ್ಲಿ ಅಗೇನ್ ಸ್ಕ್ರಿಪ್ಟನ್ನು ಓಪನ್ ಮಾಡಿದ್ದೀನಿ, ಫಂಕ್ಷನನ್ನು ಕಾಲ್ ಮಾಡಿದ್ದೀನಿ. ಕಾಲ್ ಮಾಡಿದ್ದಾದಮೇಲೆ ಒಂದು ಎಲಿಮೆಂಟ್ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಎಲಿಮೆಂಟ್ ಕ್ರಿಯೇಟ್ ಮಾಡಿದ್ದಾದಮೇಲೆ ಎಲಿಮೆಂಟ್ ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ಐ ಡಿ ಆ್ಯನಿಮೇಟ್. ಸೊ ಎಲಿಮೆಂಟ್ ಬೈ ಐ ಡಿ ಅಂದರೆ ಆ್ಯನಿಮೇಟಲ್ಲಿ ಫಸ್ಟ್ ಫಂಕ್ಷನ್ ಹೋಗುತ್ತೆ, ಫಸ್ಟ್ ಆ್ಯನಿಮೇಟಿಗೆ ಹೋಗುತ್ತೆ. ಸೊ ನೆಕ್ಸ್ಟ್ ಆಮೇಲಿಂದ ಕಂಟೈನರ್ಗೆ ಹೋಗುತ್ತೆ. ಸೊ ಇನ್ನೊಂದು ವೇರಿಯಬಲ್ ಕ್ರಿಯೇಟ್ ಮಾಡ್ತಿದ್ದೀನಿ, ಒಂದು ಪೊಸಿಷನ್ಗೆ 0 ಸೆಟ್ ಮಾಡ್ತಿದ್ದೀನಿ, ಇನ್ನೊಂದು ಐ ಡಿಗೆ ಸೆಟ್ ಇಂಟರ್ವಲ್ ಕೊಡ್ತಾಯಿದ್ದೀನಿ, ದಟ್ ಈಸ್ ಫ್ರೇಮ್, 5. ಫ್ರೇಮ್ ಅನ್ನೋದು ಒಂದು ಫಂಕ್ಷನು, ಆ ಫ್ರೇಮ್ಗೆ 5 ಅನ್ನೋದು ಪಿಕ್ಸೆಲ್. ಫಂಕ್ಷನ್ ಫ್ರೇಮ್ ಇಫ್ ಪೊಸಿಷನ್, ಇಲ್ಲಿ ಕಂಡೀಷನ್ ಕೊಡ್ತಾಯಿದ್ದೀನಿ, ಇಫ್ ಪೊಸಿಷನ್ ಈಕ್ವಲ್ ಟು 350 ಅಂದರೆ ಒಂದು ಪೇಜಲ್ಲಿ ನಾವು ಒಂದು ಪೊಸಿಷನ್ 350 ಆಗಿದ್ರೆ ಕ್ಲಿಯರ್ ಇಂಟರ್ವಲ್ ಐ ಡಿ ಆಗುತ್ತೆ, ಅಂದರೆ ಆ್ಯನಿಮೇಟ್ ಏನಿರುತ್ತೆ ಅದು ಕ್ಲಿಯರ್ ಆಗುತ್ತೆ. ಹೆಲ್ಸ್ ಇಲ್ಲ ಅಂತಂದರೆ ಸೊ ಪೊಸಿಷನ್ ಪ್ಲಸ್ ಆಗುತ್ತೆ, ಎಲಿಮೆಂಟ್ ಡಾಟ್ ಸ್ಟೈಲ್ ಡಾಟ್ ಟಾಪ್ ಈಕ್ವಲ್ಸ್ ಪೊಸಿಷನ್ ಪ್ಲಸ್ ಪಿಕ್ಸೆಲ್ ಆಗುತ್ತೆ, ಟಾಪು ಆ್ಯಡ್ ಆಗುತ್ತೆ, ಲೆಫ್ಟಿಗೂ ಆ್ಯಡ್ ಆಗುತ್ತೆ. ಸೊ ಕ್ಲೋಸ್ ಎಕ್ಸಾಂಪಲ್, ಲೆಟ್ ಸಿ ದ ಎಕ್ಸಾಂಪಲ್ ಇಯರ್. ಸೊ ಕ್ಲಿಕ್ ಮೀ ಅಂತ ಕೊಟ್ಟಿದ್ದೀನಿ. ಬ್ಯಾಕ್ಗ್ರೌಂಡ್, ಸೊ ವಿ ನೋನ್ ದಟ್ ಬ್ಯಾಕ್ಗ್ರೌಂಡ್ಗೆ ಯೆಲ್ಲೋ ಕಲರ್ ಅರೇಂಜ್ ಮಾಡಿದ್ವಿ, ಮತ್ತು ಇನ್ನೊಂದು ಕಂಟೈನರ್ಗೆ ರೆಡ್ ಕಲರ್ಗೆ ಅಂತ ಕೊಟ್ಟಿದ್ವಿ, ರೈಟ್. ಸೊ ನಾವಿಲ್ಲಿ ಕ್ಲಿಕ್ ಮಾಡಿದರೆ ಇದೆ ಕಂಟೈನರ್ ಇದೆ ಅಲ್ಲ, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಮೂವ್ ಆಗ್ತಾ ಹೋಗುತ್ತೆ. ವೈ? ಬಿಕಾಸ್ ಇಟ್ ಈಸ್ 350 ಡಿಗ್ರಿ ಆಗಿರಲ್ಲ. ಸೊ ಅದಕ್ಕೆ ಹೆಲ್ಸ್ ಪಾರ್ಟಿಗೆ ಬರುತ್ತೆ. ಹೆಲ್ಸ್ ಪಾರ್ಟ್ ಬಂದಾಗ ಪೊಸಿಷನ್ ಪ್ಲಸ್ ಆಗುತ್ತೆ. ಸೊ ಎಲಿಮೆಂಟ್ ಡಾಟ್ ಸ್ಟೈಲ್ ಟಾಪ್, ಸೊ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಅಂದರೆ ಮೂವ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಈಸ್ ದ ಎಕ್ಸಾಂಪಲ್ ಫಾರ್ ಮೂವಿಂಗ್ ಎಲಿಮೆಂಟ್. ಸೊ ನೆಕ್ಸ್ಟ್ ಒನ್, element visibility. So element visibility property specifies whether or not an element is visible. So whether whether we will see or not. Example nodona. So html tag, head tag, style tag. I am taking the head section variable create ಮಾಡ್ಕೊಡ್ತೀನಿ. head section a dot and h section to b. visibility is visibility is equal to hidden. ಎರಡು ಫಂಕ್ಷನ್ ಅನ್ನು ಕೂಡ ಕೊಡ್ತಾ ಇದ್ದೀನಿ ನಾನು. So close this style, close the, so open the body. So head section the visibility property ಅಂತ ಡಿಕ್ಲೇರ್ ಮಾಡ್ಕೊಂಡ್ರೆ ಸೆಂಟೆನ್ಸ್ ತೊಗೊಂಡಿದ್ದು ಅದು ಹೆಡ್ ಸೆಕ್ಷನ್ ಹೆಡ್ಡಿಂಗ್ ಸೈಜು 1 ಆಗಿರುತ್ತೆ. ಸೊ ಅಗೇನ್ ಐ ಆಮ್ calling the class A.
this heading is visible, class B this heading is hidden. ಸೊ ನಾನು ಅದೇ ರೀತಿ ಡಿಕ್ಲೇರ್ ಮಾಡ್ಕೊಂಡಿರುತ್ತಾನೆ ಸ್ಟೈಲಲ್ಲಿ. ಸೊ ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ನೋಟಿಸ್ ದಟ್ hidden heading still takes up space on the page. ಸೊ ಹಿಡನ್ ಆಗಿದ್ದರೆ ಅದೇನಾಗುತ್ತೆ, ಸ್ಟಿಲ್ ಟೇಕ್ ಸ್ಪೇಸ್ ಆನ್ ದ ಪೇಜ್ ತೊಗೊಳುತ್ತೆ. ಕ್ಲೋಸ್ ದಿಸ್ ಪ್ಯಾರಾಗ್ರಾಫ್, ಕ್ಲೋಸ್ ದ ಬಾಡಿ, ಕ್ಲೋಸ್ ದ HTML. ಲೆಟ್ಸ್ ಸೀಸ್ ದ ಔಟ್ಪುಟ್. ಸೊ ವಿಸಿಬಿಲಿಟಿ ನಾವು ಏನು ಕೊಟ್ಟಿದ್ವಿ, H1 ಹೆಡ್ಡಿಂಗ್ ಸೈಜಲ್ಲಿ ವಿಸಿಬಿಲಿಟಿ ಪ್ರಾಪರ್ಟಿ ಕೊಟ್ಟಿದ್ವಿ, ಡಿಸ್ಪ್ಲೇ ಆಗುತ್ತೆ. ಸೊ ನೆಕ್ಸ್ಟ್ ಒನ್ನು ಸೆಕ್ಷನ್ 2 ಅಲ್ಲಿ ದಿಸ್ ಹೆಡ್ಡಿಂಗ್ ಈಸ್ ಹಿಡನ್, ದಿಸ್ ಹೆಡ್ಡಿಂಗ್ ಈಸ್ ಹಿಡನ್ ಅಂತ, ದಿಸ್ ಹೆಡ್ಡಿಂಗ್ ಈಸ್ ವಿಸಿಬಲ್. ಸೊ ಫಸ್ಟಿಗೆ ವಿಸಿಬಿಲಿಟಿ ಪ್ರಾಪರ್ಟಿ ಕ್ಲಾಸ್ ಎಲ್ಲಿ ದಿಸ್ ಹೆಡ್ಡಿಂಗ್ ಈಸ್ ವಿಸಿಬಲ್. ಸೊ ನೆಕ್ಸ್ಟ್ ಇಲ್ಲಿ ಹಿಡನ್ ಆಗಿದೆ, ಹಿಡನ್ ಅಂದರೆ ಅದು ನಮಗೆ ಕಾಣಿಸ್ಬಾರ್ದು, ದಿಸ್ ಹೆಡ್ಡಿಂಗ್ ಈಸ್ ಹಿಡನ್ ಅಂತೇಳಿ ನಮಗೆ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಒಂದು ಸೆಂಟೆನ್ಸನ್ನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ನೋಟಿಸ್ ದಟ್ ದ ಹಿಡನ್ ಹೆಡ್ಡಿಂಗ್ ಸ್ಟಿಲ್ ಟೇಕ್ಸ್ ಸ್ಪೇಸ್ ಆನ್ ದ ಪೇಜ್. Okay, so I hope understood this. So next